ಪಾಕಿಸ್ತಾನ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಇಟ್ಟುಕೊಂಡಿದ್ರು. ಆ ಒಂದು ಮಾಹಿತಿಯನ್ನ ಆಧರಿಸಿ ಇಬ್ಬರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿದೆ ಎಕ್ಸ್ಕ್ಲೂಸಿವ್ ದೃಶ್ಯ. ಆರೋಪಿಗಳು ತಂಗಿದ್ದ ರೂಮ್ನ ಇನ್ಸೈಡ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಪಾಕಿಸ್ತಾನ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಹೊಂದಿದ್ದಂತ ಅವರಿಬ್ಬರು ತಂಗಿದ್ದಂತ ರೂಮ್ನ ಕೊಠಡಿ ಹೇಗಿತ್ತು, ಅಲ್ಲಿ ಹೇಗೆಲ್ಲ ಅವ್ರ ಪ್ಲಾನ್ ಅನ್ನ ಮಾಡ್ತಾ ಇದ್ರು, ಇನ್ಸೈಡ್ ಏನೆಲ್ಲ ಇತ್ತು ಅನ್ನೋ ಕುತೂಹಲ ಪ್ರತಿಯೊಬ್ಬರು ಕೂಡ ಇರುತ್ತೆ. ಅದರ ಇನ್ಸೈಡ್ ನ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಇವ್ರ ಹತ್ರ ಮ್ಯಾಪ್ ಏನಕ್ಕೆ ಬಂತು, ಮ್ಯಾಪ್ ಇಟ್ಕೊಂಡು ಏನ್ ಮಾಡ್ತಾ ಇದ್ರು, ಉತ್ತರ ಪ್ರದೇಶದ ಎಟಿಎಸ್ ತಂಡ ಬಂದು ಇಲ್ಲಿ ರೇಡ್ ಅನ್ನ ಮಾಡಿರೋದು. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಏನ್ ಮಾಡ್ತಿದ್ರು ಅವ್ರಲ್ಲಿ? ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿರಂತ. ಓಕೆ, ಯಾರು ಪೊಲೀಸರೆಲ್ಲ ಬಂದಿರೇನು? ಅವ್ರಿಲ್ಲಿ ಎಷ್ಟು ವರ್ಷದಲ್ಲಿ ಕೆಲಸ ಮಾಡ್ತಿದ್ರು? 8 ತಿಂಗಳಿಂದ ಕೆಲಸ ಮಾಡ್ತಾರೆ. 8 ತಿಂಗಳಿಂದ. ಅದಕ್ಕಪ್ಪ ಇಲ್ಲ ಗೊತ್ತಿಲ್ಲ. ನಾವು ಡ್ರೈವರ್ ಇದ್ದೀವಿ. ಬರೋದು ಸೀದಾ ಕರ್ಕೊಂಡು ಹೋದ್ರ ಏನ್ ಅವ್ರಿಗೆ ಹಿಡಿದು ಎನ್ಕ್ವೈರಿ ಏನಾರು? ಅದು ರಾತ್ರಿ ಬಂದಾರಂತ ಸರ್, ನಮ್ಗೆ ಗೊತ್ತಿಲ್ಲ. ಮುಂಜಾನೆ ನಮ್ ಡ್ಯೂಟಿ ಅದ. ರಾತ್ರಿ ಬಂದು ಕರ್ಕೊಂಡೇ ಹೋಗ್ಬಿಟ್ರೆ ಸೀದಾ ಅಂದ್ರೆ ಇಬ್ರು 8 ತಿಂಗಳಿಂದ ಇದ್ರಿ ಇಲ್ಲಿ. ಮತ್ತೆ ಯಾರಿಗಾರ ಏನಾರ ಎನ್ಕ್ವೈರಿ ಮಾಡಿದ್ರೆ ಎಷ್ಟು ಜನ ಬಂದಿರುತ್ತೆ ಪೊಲೀಸರು? ಅವ್ರು ರಾತ್ರಿ ಬಂದಾರ ಸರ್. ನಮ್ಗೆ ಅಲ್ಲ, ಎಷ್ಟು ಜನ ಬಂದಿರುತ್ತೆ? 8 ಜನ ಬಂದಿದ್ದಾರೆ. 8 ಜನ. ನಿನ್ನೆ ಯಾರು ಬಂದಿದ್ರು? ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿರಂತ. ನೋಡಿ, ಈಗ ನೀವೇನು ದೃಶ್ಯಾವಳಿ ನೋಡ್ತಾ ಇದ್ರಲ್ಲ, ರಾತ್ರಿ ಬಂದು ವಶಕ್ಕೆ ಪಡೆದುಕೊಂಡು ಹೋದ ನಂತರ ಅವರು ಅಲ್ಲಿದ್ದಂತ ಇನ್ನಿತರರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದಾಗ ಅವ್ರು ಹೇಳಿದ್ರು ರಾತ್ರಿ ಬಂದ್ರು, ಯಾರೋ ಕರ್ಕೊಂಡು ಹೋದ್ರು ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಓಂ ಪ್ರಕಾಶ್, ಅವರು ಎಷ್ಟು ದಿನ ಆಗಿತ್ತಂತೆ ಬಂದು ಅಲ್ಲಿ ಏನ್ ಮಾಡ್ತಾ ಇದ್ರು, ಯಾವ ಕೆಲಸಕ್ಕೆ ಅಂತ ಹೇಳ್ಕೊಂಡು ಬಂದಿದ್ರು, ಸುತ್ತಮುತ್ತಲಿನ ಸಂಪರ್ಕ ಹೇಗಿತ್ತು, ಯಾರನ್ನೆಲ್ಲ ಮಾತಾಡಿಸ್ತಾ ಇದ್ರು, ಇದರ ಬಗ್ಗೆ ತನಿಖೆ ಹೇಗೆ ನಡೀತಾ ಇದೆ, ಇದರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಓಂ ಪ್ರಕಾಶ್? ನಾಗೇಂದ್ರ ಬಾಬು, ಮೊಹಮ್ಮದ್ ಸಮೀರ್ ಮತ್ತೆ ಸಲ್ಮಾನ್ ಅನ್ನುವಂತ ಇಬ್ರು ಏನು ಆರೋಪಿಗಳನ್ನ ಇದೀಗ ಯುಪಿ ಎಟಿಎಸ್ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತದ್ದು. ಅವರಿಬ್ರು ಕಳೆದ 8 ತಿಂಗಳ ಹಿಂದೆ ಯಾರೋ ಒಬ್ರು ಕಾಂಟ್ರಾಕ್ಟ್ ಏಜೆನ್ಸಿ ಮುಖಾಂತರ ಈ ಒಂದು ಏನು ಆ ಫ್ಯಾಕ್ಟರಿ ಏನಿದೆ ಅಂದ್ರೆ ಕಸಾಯಿಖಾನಿ ಫ್ಯಾಕ್ಟರಿ ಏನಿದೆ, ಆ ಒಂದು ಕಸಾಯಿಖಾನಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರುವಂತದ್ದು. ಇಲ್ಲಿಂದ ಬೀಫ್ ಸೇರಿದಂತೆ ಬೇರೆ ಬೇರೆ ಮಟೀರಿಯಲ್ ಅನ್ನ ಕಟ್ ಮಾಡಿ ಬೇರೆ ದೇಶಗಳಿಗೆ, ಹೊರ ದೇಶಗಳಿಗೆ ರಫ್ತಾಗುವಂತ ಒಂದು ಫ್ಯಾಕ್ಟರಿ ಇರುವಂತದ್ದು. ಈ ಫ್ಯಾಕ್ಟರಿಯಲ್ಲಿ ಅವ್ರು ಕೆಲಸ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಕಳೆದ 8 ತಿಂಗಳಿಂದಲೂ ಕೂಡ ಇವರಿಬ್ರು ಇದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹಗಲು ಹೊತ್ತಿನಲ್ಲಿ ಫ್ಯಾಕ್ಟರಿಯಲ್ಲಿ ಅಂದ್ರೆ ನನ್ನ ಹಿಂಭಾಗದ ಫ್ಯಾಕ್ಟರಿ ಏನಿದೆ, ಸೊ ಈ ಒಂದು ಫ್ಯಾಕ್ಟರಿಯಲ್ಲಿ ಇಬ್ರು ಕೂಡ ಕೆಲಸ ಮಾಡ್ಕೋತಾ ಇದ್ರು. ಇನ್ನು ರಾತ್ರಿ ಆದ್ರೆ ಸಾಕು ಅವ್ರಿಬ್ರಿಗೆ ಅಂದ್ರೆ ಇಲ್ಲಿ ಕೆಲಸ ಮಾಡುವಂತವ್ರಿಗೆ ಉಳ್ಕೊಳ್ಳೋದಕ್ಕಂತೇಳಿ ಇಲ್ಲೊಂದಷ್ಟು ಏನು ಶೆಟರ್ ಗಳನ್ನ ನಿರ್ಮಾಣ ಮಾಡಿ ಅವರಿಗೆ ಉಳ್ಕೊಳ್ಳೋದಕ್ಕೆ ರೂಮ್ ಗಳ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು ನನ್ನ ಹಿಂಭಾಗದಲ್ಲಿ ಕೂಡ ಇರುವಂತದ್ದು. ಸೊ ಇಲ್ಲಿ ಅವರಿಬ್ರು ಸಮೀರ್ ಮತ್ತೆ ಸಲ್ಮಾನ್ ಅನ್ನುವಂಥವ್ರು ಇಬ್ರು ಕೂಡ ಇಲ್ಲೇ ಉಳ್ಕೊಂಡು ವಾಸ ಮಾಡ್ತಾ ಇರುವಂತದ್ದು ಕೂಡ ಗೊತ್ತಾಗಿರುವಂತದ್ದು. ಯಾವಾಗ ಇವರು ಇಲ್ಲಿಂದ ಪಾಕ್ ಜೊತೆ ನಿರಂತರವಾಗಿ ಸಂಪರ್ಕ ಹೊಂದಿರುವಂತದ್ದು ಗೊತ್ತಾಗಿರುವಂತದ್ದು. ಅಂದ್ರೆ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ಮೊದಲು ಇಲ್ಲಿಂದ ಪಾಕ್ಗೆ ಕರೆಗಳು ಹೋಗ್ತಾ ಇದೆ, ವಾಟ್ಸ್ಆಪ್ ಕಾಲ್ ಮತ್ತೆ ಫೇಸ್ಬುಕ್ ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಮೂಲಕ ಕರೆಗಳನ್ನ ಹೋಗ್ತಾ ಇದೆ ಅನ್ನುವಂತ ಮಾಹಿತಿ ಬರುತ್ತೋ ಆವಾಗ ಅವರು ಇದ್ರ ಬಗ್ಗೆ ವಿಚಾರಣೆಯನ್ನು ನಡೆಸೋದಕ್ಕೆ ಮುಂದಾಗ್ತಾರೆ. ಆವಾಗ ಉತ್ತರ ಪ್ರದೇಶದ ಎಟಿಎಸ್ ತಂಡಕ್ಕೂ ಕೂಡ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೂಡ ನೀಡ್ತಾರೆ. ಸೊ ಆಗ ಉತ್ತರ ಪ್ರದೇಶದ ಎಟಿಎಸ್ ಅಧಿಕಾರಿಗಳು ಈ ಒಂದು ಮಾಹಿತಿ ಆಧರಿಸಿ ಕಲಬುರಗಿಗೆ ಬರ್ತಾರೆ. ಮೊನ್ನೆ ರಾತ್ರಿ ಕಲಬುರಗಿಗೆ ಬಂದ ನಂತರ ಈ ಒಂದು ಪ್ಲೇಸ್ ಏನಿದೆ ಅಂದ್ರೆ ತಾವರಗೆರೆ ಕ್ರಾಸ್ ಹತ್ರ ಇರುವಂತಹ ಬೀಫ್ ಫ್ಯಾಕ್ಟರಿ ಕಸಾಯಿಖಾನೆ ಏನಿದೆ, ಈ ಕಸಾಯಿಖಾನೆ ಮೇಲೆ ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮೊಹಮ್ಮದ್ ಸಮೀರ್ ಮತ್ತೆ ಸಲ್ಮಾನ್ ಅನ್ನುವಂಥವ್ರು ಎಲ್ಲಿ ಉಳ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲು ಸಮೀರ್ ಅನ್ನುವಂಥವ್ರು ಈ S4 ರೂಮ್ ಏನಿದೆ, ಈ ಒಂದು ರೂಮ್ ಅಲ್ಲೇ ಉಳ್ಕೊಂಡಿರುವಂತದ್ದು. ಇಲ್ಲಿಂದಾನೇ ಆತ ಪ್ರತಿನಿತ್ಯ ಅಥವಾ ಕೆಲವೊಂದಂತ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಕರೆ ಮಾಡ್ತಾ ಇದ್ದ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಸದ್ಯ ಇದೀಗ ರೂಮ್ ಕೂಡ ಲಾಕ್ ಮಾಡಿರುವಂತದ್ದು, ಮತ್ತೊಬ್ರು ಕೂಡ ಇಲ್ಲೇ ಉಳ್ಕೊಂಡಿರುವಂತದ್ದು. ಅಂದ್ರೆ ಸಮೀರ್ ಜೊತೆ ಇದ್ದಂತಹ ಸಲ್ಮಾನ್ ಅನ್ನುವಂಥವ್ರು ಕೂಡ ಇಲ್ಲೇ ಉಳ್ಕೊಂಡಿರುವಂತದ್ದು. ಈತ ಏನು ಇಲ್ಲಿಂದ ಪಾಕ್ಗೆ ಕರೆ ಮಾಡ್ತಾ ಇರುವಂತ ವಿಚಾರ ಗೊತ್ತಾಗಿರುವಂತದ್ದು. ಹಾಗಾಗಿ ಈ ಒಂದು ಎಟಿಎಸ್ ಅಧಿಕಾರಿಗಳ ತಂಡ
ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇವರು ಇಲ್ಲಿಂದ ಕರೆ ಮಾಡಿರುವಂತ ವಿಚಾರ ಗೊತ್ತಾಗಿರುವಂತದ್ದು. ಆದ್ರೆ ಇಲ್ಲಿಂದ ಯಾವೆಲ್ಲ ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ, ಏನೆಲ್ಲ ವಿಚಾರಗಳನ್ನ ಶೇರ್ ಮಾಡಿದ್ದಾರೆ ಅನ್ನುವಂಥದ್ದು ಮತ್ತಷ್ಟು ತನಿಖೆಯ ನಂತರ ಗೊತ್ತಾಗಬೇಕಾಗಿರುವಂತದ್ದು. ಆದ್ರೆ ಒಂದಂತೂ ಸತ್ಯ, ಎಟಿಎಸ್ ಅಧಿಕಾರಿಗಳ ತಂಡ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಮ್ಯಾಪ್ಗಳು ಸಿಕ್ಕಿದೆ ಅನ್ನುವಂಥದ್ದು. ಅಂದ್ರೆ ಭಾರತದ ಬೇರೆ ಬೇರೆ ದೇಶಗಳ ಮ್ಯಾಪ್ಗಳು ಕೂಡ ಸಿಕ್ಕಿದೆ ಅನ್ನುವಂಥ ವಿಚಾರ ಗೊತ್ತಾಗಿರುವಂತದ್ದು. ಸೊ ಹಾಗಾಗಿ ಅದೆಲ್ಲದರ ಬಗ್ಗೆ ಕೂಡ ಇದೀಗ ಎಟಿಎಸ್ ಅಧಿಕಾರಿಗಳ ತಂಡ ಏನಿದ್ದಾರೆ ಅವರು ಸಂಪೂರ್ಣವಾಗಿ ಕೂಲಂಕುಷವಾಗಿ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಇವರ ಇಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿ ಅಜ್ಞಾತ ಸ್ಥಳದಲ್ಲಿಟ್ಟು ಇಬ್ಬರನ್ನು ಕೂಡ ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈ ಮ್ಯಾಪ್ಗಳು ಯಾವ ಪ್ರದೇಶದ್ದು ಮತ್ತೆ ಅದನ್ನ ಏಕೆ ಇವರು ಸಂಗ್ರಹ ಮಾಡಿಟ್ಕೊಂಡಿದ್ರು ಅನ್ನುವಂಥದ್ದು. ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ಜನ ನಾನು ತೋರಿಸ್ತಾ ಹೋಗ್ತೀನಿ, ಬೇರೆ ಬೇರೆ ಭಾಗದ ಸಾಕಷ್ಟು ಜನರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಂತವ್ರ ಮೇಲೆ ಅಧಿಕಾರಿಗಳು ದಾಳಿ ಮಾಡಿಲ್ಲ. ಅವರಿಗೆ ಬಹಳ ಸ್ಪಷ್ಟವಾದಂತಹ ಮಾಹಿತಿ ಇರುವಂತ ಇಬ್ಬರು, ಅಂದ್ರೆ ಇವರಿಬ್ಬರ ಏನು ಯುಪಿ ಮೂಲದವರು ಅನ್ನುವಂಥ ರೆಸಿಡೆನ್ಷಿಯಲ್ ಅಡ್ರೆಸ್ ಗೊತ್ತಾಗಿದೆ ಅನ್ನುವಂಥದ್ದು. ಆದ್ರೆ ಮೂಲತಃ ಇವರು ಯುಪಿ ಅವರ ಅಥವಾ ಬೇರೆಯವರ, ಎಲ್ಲಿಂದ ಬಂದ್ರು ಅನ್ನೋದ್ರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ಕೂಡ ಕಲೆ ಹಾಕಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ, ಈ ಒಂದು ಕಸಾಯಿಖಾನೆ ಬೀಫ್ ಫ್ಯಾಕ್ಟರಿ ಏನಿದೆ, ಇಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಕೆಲಸ ಮಾಡುವಂತವ್ರು ಇರುವಂತದ್ದು. ಸೊ ಹಾಗಾಗಿ ಇವ್ರ ಮೇಲೆ ಯಾರ ಮೇಲೂ ಕೂಡ ಅವರು ಟಚ್ ಮಾಡಿರಲಿಲ್ಲ. ಇವರಿಬ್ಬರನ್ನೇ ಏನು ಬಹಳ ಸ್ಪೆಸಿಫಿಕ್ ಆಗಿ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡು ಬಂದಂತ ಎಟಿಎಸ್ ಅಧಿಕಾರಿಗಳು ಅವರಿಬ್ಬರನ್ನ ಕೂಡ ವಶಕ್ಕೆ ಪಡೆದಿರುವಂತದ್ದು. ಸೊ ಹಾಗಾಗಿ ಇದೀಗ ಇಲ್ಲಿಂದ ಏನೆಲ್ಲ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಇದೀಗ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಇವು ಸಿಕ್ಕಂತ ಮ್ಯಾಪ್ಗಳು ಅದ್ಯಾವ ಮ್ಯಾಪ್ ಅನ್ನುವಂಥದ್ದು ಕೂಡ ಏನು ಬಯಲಾಗಬೇಕಾಗಿರುವಂತದ್ದು. ಸದ್ಯ ಇದೀಗ ಅವರಿಬ್ಬರನ್ನ ಅಜ್ಞಾತ ಸ್ಥಳದಲ್ಲಿಟ್ಟು ಕಲಬುರಗಿ ಪೊಲೀಸರು ಕೂಡ ಅವರ ಜೊತೆಗಿರುವಂತದ್ದು. ಅಂದ್ರೆ ಒಂದಷ್ಟು ಕಲಬುರಗಿ ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೂಡ ಅವರ ಜೊತೆಗೆ ಇರುವಂತದ್ದು, ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತದ್ದು. ಆದ್ರೆ ಬಹಳ ಪ್ರಮುಖವಾಗಿ ಇವರಿಬ್ಬರ ಉದ್ದೇಶ ಏನಾಗಿತ್ತು, ಯಾತಕ್ಕಾಗಿ ಈ ಒಂದು ಅಂದ್ರೆ ಕಸಾಯಿಖಾನೆಯಲ್ಲಿ ಕೆಲಸ ಮಾಡುವಂತ ನೆಪದಲ್ಲಿ ಬಂದು ಕಳೆದ 8 ತಿಂಗಳಿಂದ ಇಲ್ಲಿಂದ ಎಷ್ಟು ಬಾರಿ ಕರೆ ಮಾಡಿದ್ರು, ಜೊತೆಗೆ ಯಾರಿಗೆ ಕರೆ ಮಾಡಿದ್ರು, ಯಾತಕ್ಕಾಗಿ ಕರೆ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರು ಮತ್ತೆ ಎಟಿಎಸ್ ಅಧಿಕಾರಿಗಳ ತಂಡ, ಆಂಟಿ ಟೆರರ್ ಸ್ಕ್ವಾಡ್ ಅಧಿಕಾರಿಗಳ ತಂಡ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಈ ಸಿಕ್ಕಂತ ಮ್ಯಾಪ್ಗಳು ಏನಕ್ಕೆ ರೆಡಿ ಮಾಡ್ಕೊಂಡಿದ್ರು, ಇವ್ರು ಯಾಕೆ ಇವ್ರ ಹತ್ರ ಇಟ್ಕೊಂಡಿದ್ರು ಅನ್ನುವಂಥ ವಿಚಾರ ಕೂಡ ಬಹಳ ಪ್ರಮುಖವಾಗಿರುವಂತದ್ದು. ಅದೆಲ್ಲದರ ಬಗ್ಗೆ ಕೂಡ ಏನು ಪೊಲೀಸ್ ಅಧಿಕಾರಿಗಳ ತಂಡ ಇದೀಗ ನಿರಂತರವಾಗಿ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ಇದೀಗ ಎಫ್ಐಆರ್ ದಾಖಲಿಸಿಕೊಂಡು ಅವರನ್ನು ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಅದಾದ ನಂತರ ಹೆಚ್ಚಿನ ಮಾಹಿತಿಗಾಗಿ ಅವರಿಬ್ಬರನ್ನ ಮತ್ತೆ ಯುಪಿಗೆ ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇರುವಂತದ್ದು. ಸದ್ಯ ಇದೀಗ ಅವರಿಬ್ಬರನ್ನ ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಗೊತ್ತಾಗಿರುವಂತದ್ದು. ಸದ್ಯ ಇವರ ಬಗ್ಗೆ ಅಂದ್ರೆ ಮೊಹಮ್ಮದ್ ಸಮೀರ್ ಮತ್ತೆ ಈ ಸಲ್ಮಾನ್ ಏನಿದ್ದಾನೆ, ಈ ಒಂದು ಫ್ಯಾಕ್ಟರಿ ಏನಿದೆ ಅಂದ್ರೆ ಕಸಾಯಿಖಾನಿ ಫ್ಯಾಕ್ಟರಿ ಏನಿದೆ, ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಇಲ್ಲಿ ಕೆಲಸ ಮಾಡುವಂತ ಒಂದಷ್ಟು ಜನರು ಕೂಡ ಅವರು ಶೇರ್ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಕಳೆದ 8 ತಿಂಗಳ ಹಿಂದೆ ಇವರು ಈ ಫ್ಯಾಕ್ಟರಿಯಲ್ಲಿ ಯಾರೋ ಒಬ್ರು ಕಾಂಟ್ರಾಕ್ಟ್ ಏಜೆನ್ಸಿ ಮುಖಾಂತರ ಬಂದು ಇಲ್ಲಿ ಕೆಲಸಕ್ಕೆ ಸೇರಿದ್ರು ಅನ್ನುವಂಥ ಕೆಲಸಕ್ಕೆ ಬಂದಿದ್ರು ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಸೊ ಹಾಗಾಗಿ ಇಲ್ಲಿ ಅವರು 8 ತಿಂಗಳಿಂದ ಕೂಡ ಕೆಲಸ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಗೊತ್ತಾಗಿರುವಂತದ್ದು. ಆದ್ರೆ ಅವರು ಯಾರ ಜೊತೆ ಸಂಪರ್ಕದಲ್ಲಿ ಇದ್ರು ಅನ್ನುವಂಥ ವಿಚಾರ ಇದುವರೆಗೂ ಕೂಡ ಅಂದ್ರೆ ಅವರಿಗೆ ಇಲ್ಲಿ ಕೆಲಸ ಕೊಟ್ಟಂತವರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಅಲ್ಲ. ಆದ್ರೆ ಯಾವಾಗ ಪೊಲೀಸ್ ಅಧಿಕಾರಿಗಳ ತಂಡ ಬಂದು ದಾಳಿ ಮಾಡ್ತಾರೋ, ದಾಳಿ ಮಾಡಿದಂತಹ ಸಂದರ್ಭದಲ್ಲೇ ಈ ಎಲ್ಲ ವಿಚಾರಗಳು ಇಲ್ಲಿದ್ದಂತವರಿಗೂ ಕೂಡ ಗೊತ್ತಾಗಿರುವಂತದ್ದು. ಯಾಕಂತಂದ್ರೆ ಇವರು ಕೇವಲ ಬೆಳಗ್ಗೆಯಿಂದ ಸಂಜೆವರೆಗೂ ಯಥಾ ರೀತಿಯಾಗಿ ತಮ್ಮ ಕೆಲಸ ಏನಿದೆ, ಕೆಲಸ ಕಾರ್ಯಗಳ ಅದನ್ನ ಕೆಲಸ ಮುಗಿಸ್ಕೊಂಡು ವಾಪಸ್ ಬಿಡ್ತಾ ಇದ್ರು. ಸೊ ಅವರು ಬಿಟ್ಟ ಮೇಲೆ ಇವರು ತಮ್ಮ ಪಾಡಿಗೆ ರೂಮ್ಗೆ ತೆರಳ್ತಾ ಇದ್ರು. ಸೊ ರೂಮ್ಗೆ ತೆರಳಿದಂತಹ ಸಂದರ್ಭದಲ್ಲಿ ರೂಮ್ ಇಂದ ಈ ರೀತಿಯಾದಂತಹ ಕರೆಗಳನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ನಾನು ಒಂದಷ್ಟು ಪ್ರಯತ್ನ ಕೂಡ ಮಾಡ್ತೀನಿ, ಇಲ್ಲಿ ಯಾರಾದ್ರೂ ಇದಾರ ಅನ್ನುವಂಥದ್ದನ್ನ ನೋಡಿ ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ಬಹುಶಃ ಆಗ್ಲಿಂದ ಕೂಡ ಸಾಕಷ್ಟು ಜನರಿಗೂ ಕೂಡ ಇಲ್ಲಿ ಅವರನ್ನ ಮಾತಾಡಿಸುವಂತ ಕೆಲಸಕ್ಕೂ ಕೂಡ ಪ್ರಯತ್ನ ಮಾಡಿದ್ದೀನಿ. ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತದ್ದು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಗೇಟ್ ಅನ್ನ ಒಳಗಡೆಯಿಂದ ಲಾಕ್ ಮಾಡಿರುವಂತದ್ದು. ಸೊ ಅದನ್ನು ಕೂಡ ಓಪನ್ ಮಾಡಿ ಇಲ್ಲಿರುವಂತವರಿಗೆ ಮಾತಾಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದೆ. ಬಹುಶಃ ಯಾರು ಇಲ್ಲ. ಹಲೋ ಸರ್, ಯಾರಾದ್ರೂ ಇದ್ದೀರಾ?
ಬಹುಶಃ ಇಲ್ಲೂ ಅಂದ್ರೆ ಒಳಗಡೆ ಇರುವಂತವ್ರು ಯಾರು ಕೂಡ ಹೊರಗಡೆ ಬರೋದಕ್ಕೆ ರೆಡಿ ಇಲ್ಲ. ಬಹುಶಃ ಅವರು ಬಂದ್ರೆ ಕೆಲವೊಂದಷ್ಟು ಮಾಹಿತಿಯನ್ನ ಅವರಿಂದ ಕೂಡ ಕಲೆ ಆಗ್ತಿದೆ. ಇಲ್ಲಿರುವಂತಹ ಜನರಲ್ ಮ್ಯಾನೇಜರ್ ಇದ್ದಾರೆ, ಯಾರಿದ್ದಾರೆ ಅನ್ನುವಂಥವ್ರು ಅವರು ಒಂದಷ್ಟು ಮಾಹಿತಿಯನ್ನು ಕೊಡಬೇಕಾಗಿತ್ತು. ಆದ್ರೆ ಕೆಲವೊಂದಷ್ಟು ಜನರು ಬೇರೆ ಬೇರೆ ಕೆಲಸ ಮಾಡ್ತಾ ಇರುವಂತವ್ರು ನೀಡಿರುವಂತಹ ಮಾಹಿತಿ ಮೇರೆಗೆ ಅಂದ್ರೆ 8 ತಿಂಗಳಿಂದ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಆ ಸಂದರ್ಭದಲ್ಲೇ ಈ ರೀತಿಯಾದಂತಹ ಕೃತ್ಯ ಎಸಗಿರುವಂತದ್ದು. ಬಹಳ ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ಕರೆ ಮಾಡುವಂತ ಉದ್ದೇಶ ಆದ್ರೂ ಏನು, ಜೊತೆಗೆ ಕರೆ ಮಾಡಿದಂತವ್ರು ಯಾವೆಲ್ಲ ವಿಚಾರಗಳು ಅಲ್ಲಿರುವಂತವರಿಗೆ ಶೇರ್ ಮಾಡ್ಕೊಂಡಿದ್ರು ಅನ್ನುವಂತ ವಿಚಾರ ಇದೀಗ ಬಹಳ ಪ್ರಮುಖವಾಗಿರುವಂತದ್ದು. ಸದ್ಯ ಎಟಿಎಸ್ ಅಧಿಕಾರಿಗಳು ಆಂಟಿ ಟೆರರ್ ಸ್ಕ್ವಾಡ್ ಏನಿದೆ ಆ ತಂಡ ಇವರನ್ನ ಬಹಳ ಅಜ್ಞಾತ ಸ್ಥಳದಲ್ಲಿಟ್ಟು ಸಾಕಷ್ಟು ಹೊತ್ತಿನಿಂದ ಕೂಡ ವಿಚಾರಣೆಯನ್ನ ಕೂಡ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ವಿಚಾರಣೆ ನಂತರ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಹೊರಬರುವಂತ ಸಾಧ್ಯತೆ ಕೂಡ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ.